ವಿಪಕ್ಷಗಳ ಹೋರಾಟಕ್ಕೆ ಮಣಿದ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ. ಡಿಕೆ ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ. ನಾಗೇಂದ್ರ ರಾಜೀನಾಮೆ. ವಿಪಕ್ಷಗಳ ಹೋರಾಟಕ್ಕೆ ಮಣಿದಿರುವಂತದ್ದು ಸಚಿವ ನಾಗೇಂದ್ರ. ಸಚಿವ ಸ್ಥಾನಕ್ಕೆ ಕಡೆಗೂ ನಾಗೇಂದ್ರ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ ಆದಂತಾಗಿದೆ. ಅಧಿವೇಶನವನ್ನ ಬಲಿ ತೆಗೆದುಕೊಂಡಿದ್ದಂತ ವಿಚಾರ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಪಟ್ಟನ್ನ ಸಡಿಲಿಸಿರಲಿಲ್ಲ. ಪಟ್ಟನ್ನ ಮುಂದುವರಿಸಿದ್ರು. ಪಾದಯಾತ್ರೆ ಮುಖಾಂತರನೂ ಕೂಡ ಮತ್ತಷ್ಟು ಒತ್ತಡವನ್ನ ಹೇರಿದ್ರು. ಫೈನಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂಗೆ ರಾಜೀನಾಮೆ ಪತ್ರ ಕೊಟ್ಟಿರುವಂತದ್ದು ಬಿ ನಾಗೇಂದ್ರ. ನಾಗೇಂದ್ರ ರಾಜೀನಾಮೆ ಅಂಗೀಕಾರ ಒಂದೇ ಬಾಕಿ ಉಳಿದಿದೆ. ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಲಾಗಿದೆ. ಇನ್ನು ನಾಗೇಂದ್ರ ಜೊತೆ ಖುದ್ದು ಚರ್ಚೆಯನ್ನ ಮಾಡಲಿರುವಂತದ್ದು ಸಿಎಂ. ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನದ ನೆರವು ನೀಡುವ ನಿರೀಕ್ಷೆ. ನಾಗೇಂದ್ರ ಬೆನ್ನಿಗೆ ನಿಲ್ಲುವ ಬಗ್ಗೆ ಸಿಎಂ ಭರವಸೆಯನ್ನ ಕೊಡುವಂತ ಸಾಧ್ಯತೆ ಇದೆ. ಅದು ಏನ್ ಬೆನ್ನಿಗೆ ನಿಂತರೂ ಕೂಡ ಅಷ್ಟೇ, ತನಿಖೆ ಪಾಡಿಗೆ ತನಿಖೆ ಆಗ್ತಾರೆ. ಬಿಜೆಪಿಗೆ ಬೇಕಾಗಿದ್ದೇನು, ನಾಗೇಂದ್ರ ರಾಜೀನಾಮೆ ಕೊಡಬೇಕಾಗಿತ್ತು ಅಂತ. ಸೊ ಅದನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಮೊದಲ ವಿಕೆಟ್ ಪತನ ಆಗಿದ್ದು ನಾಗೇಂದ್ರ ಅವರ ಮುಖಾಂತರನೇ. ಈಗ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲೂ ಮೊದಲ ವಿಕೆಟ್ ಪತನ ಆಗಿರುವಂತದ್ದು ನಾಗೇಂದ್ರ ಅವರ ಮುಖಾಂತರ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ. ಕಾದು ನೋಡುವ ತಂತ್ರಕ್ಕೆ ಮುಂದಾದ್ರ ಸಿಎಂ ಅನ್ನುವಂತ ಪ್ರಶ್ನೆ ಇದ್ದಿದೆ. ಸೋಮವಾರ ಖರ್ಗೆ ಭೇಟಿ ಮಾಡಲಿದ್ದಾರೆ ಸಿಎಂ. ನಾಗೇಂದ್ರ ರಾಜೀನಾಮೆ ಬಗ್ಗೆ ಖರ್ಗೆ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಈಗಾಗಲೇ ರಾಹುಲ್ ಜೊತೆ ಚರ್ಚೆಯನ್ನ ಮಾಡಿರುವಂತದ್ದು ಮುಖ್ಯಮಂತ್ರಿಗಳು. ಬಿಜೆಪಿ ಟಾರ್ಗೆಟ್ ಬಗ್ಗೆ ರಾಹುಲ್ಗೆ ಸಿಎಂ ವಿವರಣೆಯನ್ನ ಕೊಟ್ಟಿದ್ದಾರೆ. ಪಾದಯಾತ್ರೆ ವಿಚಾರ, ಅಧಿವೇಶನದಲ್ಲಿ ಏನೇನೆಲ್ಲ ಆಯಿತು, ಇದು ಏನಾದರೂ ನಮಗೆ ಎಫೆಕ್ಟ್ ಆಗುತ್ತಾ ಇಲ್ವಾ, ನಾಗೇಂದ್ರ ರಾಜೀನಾಮೆ ಪಡ್ಕೊಂಡ್ರೆ ಹೇಗೆ, ಪಡೆದುಕೊಳ್ಳದೇ ಇದ್ರೆ ಏನು, ಇದೆಲ್ಲದ್ರ ಬಗ್ಗೆ ಮಾತುಕತೆಯನ್ನ ಮಾಡಿದ್ದಾರೆ. ನಾಗೇಂದ್ರ ನಾಯಕತ್ವ ಬಗ್ಗೆಯೂ ಕೂಡ ರಾಹುಲ್ಗೆ ವಿವರಣೆಯನ್ನ ಕೊಡಲಾಗಿದೆ. ಖರ್ಗೆ ಜೊತೆ ಚರ್ಚೆಯನ್ನ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನು ಸ್ಪೆಷಲ್ ಆಗಿ ವಿವರಣೆ ಕೊಡಬೇಕಾಗಿಲ್ಲ ಮುಖ್ಯಮಂತ್ರಿಗಳು. ಯಾಕೆಂದ್ರೆ ರಾಜ್ಯದವರೇ ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ. ಅವ್ರಿಗೆ ಗೊತ್ತಿದೆ ಏನಾಯ್ತು, ಏನು ಎತ್ತ, ಏನೇನು ಆಗ್ತಾ ಇದೆ ರಾಜ್ಯದಲ್ಲಿ ಅನ್ನುವಂಥದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಅಂತೂ ಇರುತ್ತೆ. ಮಹತ್ವವನ್ನ ಸಹಜವಾಗಿ ಪಡ್ಕೊಂಡಿದೆ ಸೋಮವಾರ ಡಿಕೆಶಿ ಮತ್ತು ಖರ್ಗೆ ಅವರ ಭೇಟಿ. ನಾಗೇಂದ್ರ ಏನೋ ರಾಜೀನಾಮೆ ಕೊಟ್ಟಿದ್ದಾರೆ, ಅದನ್ನ ಅಂಗೀಕಾರ ಮಾಡುವಂತ ವಿಚಾರದಲ್ಲಿ ಸಿಎಂ ಏನ್ ಮಾಡ್ತಾರೆ ನೋಡ್ಬೇಕು. ರಾಜೀನಾಮೆ ನಾಗೇಂದ್ರ ಅವರಿಂದ ಆಗಿದೆ. ನಾಗೇಂದ್ರ ರಾಜೀನಾಮೆ ಬಗ್ಗೆ ಕಾಂಗ್ರೆಸ್ ನಾಯಕರು ಏನ್ ಮಾತನಾಡಿದ ನೋಡೋಣ. ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಅನ್ಕೊಳ್ತೇನೆ. ಈ ವಿಷಯನೂ ಕೂಡ ಚರ್ಚೆ ಮಾಡಿರ್ಬೋದು. ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಹುಶಃ ನಾಳೆನೋ ಅಥವಾ ಯಾವಾಗಾದರೂ ನಾವು ಭೇಟಿ ಆದಾಗ ತಿಳಿಸ್ತಾರೆ ಅಂತ ಅನ್ಕೊಳ್ತೀನಿ. ಅವರ ರಾಜೀನಾಮೆಯನ್ನು ವಿರೋಧ ಪಕ್ಷದವರು ಕೇಳ್ತಾ ಇರ್ತಕ್ಕಂಥದ್ದು. ನಾವು ಪದೇ ಪದೇ ಅವರಿಗೆ ಹೇಳಿದ್ದೇವೆ, ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಅವರಿಗೆ CBI ಆಗಲಿ ಅಥವಾ ED ಆಗಲಿ ಅವರ ಚಾರ್ಜ್ ಶೀಟ್ಗಳಲ್ಲಿ ಇವರ ಹೆಸರುಗಳು ಇಲ್ಲ. ಜೊತೆಗೆ ಅವರಿಂದ ಯಾವುದೋ ಹಣನೂ ಕೂಡ ಅವರು ರಿಕವರಿ ಮಾಡಲಿಲ್ಲ. 84 ಕೋಟಿನಲ್ಲಿ 79 ಕೋಟಿಯನ್ನು ರಿಕವರಿ ಮಾಡಿದ್ದಾರೆ. ತನಿಖಾ ಸಂಸ್ಥೆಗಳು ರಿಕವರಿ ಮಾಡಿದ್ದಾರೆ. ಇವರು ಒಂದು ವೇಳೆ ಹಣ ತಗೊಂಡಿದ್ರೆ ಇವರಿಂದನೂ ರಿಕವರಿ ಮಾಡಬೇಕಲ್ವಾ? ಇವರಿಂದ ಯಾವುದೇ ರಿಕವರಿನ ಮಾಡಲಿಲ್ಲ. ಇನ್ನು 5 ಕೋಟಿ ರಿಕವರಿ ಮಾಡಬೇಕು, ಅದನ್ನ ಪ್ರೊಸೆಸ್ನಲ್ಲಿ ಇದೆ. ಹಾಗಾಗಿ ಅವರನ್ನ ಅನವಶ್ಯಕವಾಗಿ ವಿರೋಧ ಪಕ್ಷದವರು ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ ಅಂತೇಳಿ ನಮ್ಮ ಅಭಿಪ್ರಾಯಗಳು. ಅದಕ್ಕೆ ನಾವು ಅವ್ರಿಗೆ ಏನು ಹೇಳೋದು ಅಂದರೆ, ಸದನದಲ್ಲಿ ನೀವು ಪ್ರಶ್ನೆಗಳು ಕೇಳಿ, ಎವಿಡೆನ್ಸ್ಗಳು ಕೊಡಿ, ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅದೆಲ್ಲ ಕೊಡಿ, ನಾವು ಉತ್ತರ ಕೊಡ್ತೀವಿ ನಿಮಗೆ ಅಂತ ಹೇಳ್ದು. ಅದನ್ನು ಒಂದು ರೀತಿಯಲ್ಲಿ ಹೆದರ್ಕೊಂಡು ಅವ್ರ ಹತ್ರ ಏನೂ ಇರಲಿಕ್ಕಿಲ್ಲ. ಹಾಗಾಗಿ ಅವರು ಸುಮ್ಮನೆ ಇದನ್ನು ರಾಜಕೀಯ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅದರಿಂದ ಈಗ ನಮ್ಮ ವರಿಷ್ಠರ ಜೊತೆಯಲ್ಲಿ ಏನು ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಗಳು, ಅದನ್ನು ಅವರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಬರದ ಸಂದರ್ಭದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಇಟ್ಕೊಂಡು ಅನವಶ್ಯಕವಾಗಿ ಸದನದ ಸಮಯವನ್ನು ಹಾಳು ಮಾಡಿದ್ರು.
ಅನೇಕ ಚರ್ಚೆಗಳಾಗಬೇಕಾಗಿತ್ತು. ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಇರ್ಬೋದು, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇರ್ಬೋದು, ಇವತ್ತು ಬರದ ಪರಿಸ್ಥಿತಿ ಬಗ್ಗೆ ಚರ್ಚೆ ಇರ್ಬೋದು. ಇವೆಲ್ಲವನ್ನು ಬಿಟ್ಟು ಸುಮ್ಮನೆ ಅನವಶ್ಯಕವಾಗಿ ಸಮಯನ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಬಹುಶಃ ಇದರಿಂದ ಏನು ಸಾಧನೆ ಮಾಡಿದ್ರು ಅವರು? ಇದರಿಂದ ಏನು ಕೂಡ ಸಾಧನೆ ಮಾಡಲಿಕ್ಕೆ ಅವ್ರ ಕೈಲಿ ಆಗಲ್ಲ. ಅವ್ರು ಒಂದೇ ಉದ್ದೇಶ, ಕೇಂದ್ರದಲ್ಲಿ ಧರ್ಮಾಂತರ ಪ್ರಧಾನ ಅವ್ರು ರಾಜೀನಾಮೆ ಕೊಡಿಸ್ಬಿಟ್ಟವ್ರೆ, ನಾವು ಕೊಡಿಸ್ಬೇಕು ಅನ್ನೋದೊಂದು ಬಿಟ್ಟರೆ ರಾಜ್ಯದ ಹಿತದೃಷ್ಟಿಯಿಂದ ಅವ್ರೇನು ಕೂಡ ಮಾಡಲಿಲ್ಲ. ಈ ಸೆಷನ್ ಸಂಪೂರ್ಣವಾಗಿ ವಿರೋಧ ಪಕ್ಷ ವಿಫಲ ಆಗಿದೆ. ಸರ್, ಈಗಾಗಲೇ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವಂಥ ಸುದ್ದಿ ಇದೆ ಸರ್. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳು ಏನು ಹೇಳಿದಾರಲ್ಲ ಅದನ್ನು ನಾವು ನೋಡಿದ್ವಿ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿಲ್ಲ, ನಾಳೆ ಭೇಟಿ ಆಗ್ತೀವಿ. ಹಂಗೇನು ಇದ್ದರೆ ಹೇಳ್ತೀವಿ. ಏನು ನಮ್ಮ ಎದುರಿಗೆ ನಾನು ಹೋಗಿ ಪರ್ಸ್ನಲಾಗಿ ಭೇಟಿಯಾಗಿಲ್ಲ, ಏನಿಲ್ಲ. ಬಹುಶಃ ಅವ್ರು ಏನು ಹೇಳಿದಾರೋ ಅದನ್ನೇ ನೀವು ತಿಳ್ಕೋಬೇಕು ಅಷ್ಟೇ. ನಾನು ಅದನ್ನೇ ನೋಡಿದ್ದೀನಿ. ಅವ್ರ ಹತ್ರ ಫೋನಲ್ಲೂ ಮಾತಾಡಿಲ್ಲ, ಏನಿಲ್ಲ. ಮತ್ತು ನಾಗೇಂದ್ರ ಅವರು ನಮ್ಗೆ ಸಿಕ್ಕಿಲ್ಲ. ಏನು ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗೈತೋ ಏನಾಗೈತೋ ನಮ್ಗೆ ಗೊತ್ತಿಲ್ಲ. ಹಂಗೇನಾದ್ರೂ ನಾಳೆ ಭೇಟಿ ಆಗ್ತೀವಿ ಬೇರೆ ವಿಷಯಕ್ಕೆ. ನಮ್ಗೆ ಅಂದರೆ ಇಲ್ಲಿ ನೀರು ಬಿಡೋದಕ್ಕೋಸ್ಕರ ನಮಗೇನು ಇದಾಗಿದೆ ಅಲ್ಲ, ಟ್ರಯಲ್ ರನ್ಗೆ ಡೇಟ್ ತೊಗೊಳಕ್ಕೆ. ಅವಾಗ ಏನಾದರೂ ವಿಷಯ ಇದ್ದರೆ ನಿಮ್ಗೆ ತಿಳಿಸ್ತೀವಿ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾಯ್ತು, ಅಕ್ಸೆಪ್ಟ್ ಆಗ್ಬೇಕಷ್ಟೇ. ಇನ್ನ ನಾಗೇಂದ್ರ ಅವರಿಂದ ತೆರವಾದಂತ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನುವಂಥ ಪ್ರಶ್ನೆಗೆ ಸಹಜವಾಗಿ ಉತ್ತರ ಈಗ ಆಲ್ರೆಡಿ ಓಡಾಡ್ತಾ ಇದೆ, ಎಲ್ರಿಗೂ ಗೊತ್ತಿರುವಂತದ್ದು ಅನ್ನುವಂಥದ್ದು ನೋಡೋದಾದ್ರೆ ಅನ್ನಪೂರ್ಣ ತುಕಾರಾಂ ಅವರಿಗೆ ಸಿಗುತ್ತಾ ಸಚಿವ ಸ್ಥಾನ ಅಂತ. ವಾಲ್ಮೀಕಿ ಕೋಟ, ಬಳ್ಳಾರಿ ಕೋಟ, ಮಹಿಳಾ ಕೋಟ, ಈ 3 ಕೋಟವನ್ನ ಅನ್ನಪೂರ್ಣ ತುಕಾರಾಂ ಅವರ ಮುಖಾಂತರ ಫುಲ್ಫಿಲ್ ಮಾಡಬಹುದು ಅಂತ. ಯಾಕೆಂದ್ರೆ ಇವರು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರ್ತಾರೆ, ಬಳ್ಳಾರಿಯವರು. ಅದರ ಜೊತೆಗೆ ಮಹಿಳಾ ಕೋಟ ಬೇರೆ ಒಂದು ಖಾಲಿ ಇರುವಂತದ್ದು. ಸೊ ಹೀಗಾಗಿ ಆ 3 ಕೋಟಾಗೂ ಇವ್ರು ಸೂಟ್ ಆಗುವಂತ ಹಿನ್ನೆಲೆಯಲ್ಲಿ ಇವರಿಗೆ ಕೊಡ್ಬೋದು ಅಂತ. ಮತ್ತೊಂದ್ ಕಡೆ ಇನ್ನೂ ಒಂದು ಸಚಿವ ಸ್ಥಾನ ಉಳಿಯುತ್ತೆ. ಅದನ್ನ ಬಸವರಾಜ್ ಶಿವಣ್ಣನವರವರಿಗೆ ಕೊಡುವ ಮುಖಾಂತರ ಸಿದ್ದರಾಮಯ್ಯನವರ ಅಸಮಾಧಾನ ಇದೆಯಲ್ಲ, ಅದನ್ನು ಕೂಡ ಸಮಾಧಾನ ಪಡಿಸಿದಂತೆ ಆಗತ್ತೆ ಅಂತ. ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದಿಂದ ಯಾರಿಗೂ ಕುರುಬಾ ಕೋಟಾದಡಿಯಲ್ಲಿ ಸಚಿವ ಸ್ಥಾನ ಕೊಡದೇ ಇರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಸೊ ಹೀಗಾಗಿ ಇದ್ದಿದ್ದಂತ ಮಹಿಳಾ ಕೋಟಾ ಫಿಲ್ ಮಾಡ್ಬೋದು, ಕುರುಬಾ ಕೋಟಾ ಫಿಲ್ ಮಾಡ್ಬೋದು, ಉತ್ತರ ಕರ್ನಾಟಕ ಭಾಗದ ಫಿಲ್ ಮಾಡ್ಬೋದು, ST ಸಮುದಾಯ, ಬಳ್ಳಾರಿ ಕೋಟಾ, ಇದೆಲ್ಲವೂ ಕೂಡ ಮಿಕ್ಸಪ್ ಆಗ್ತವೆ. ಅದರ ಜೊತೆಗೆ ಒಬ್ಬ ಒಕ್ಕಲಿಗ ಸಚಿವರಿಂದ ರಾಜೀನಾಮೆಯನ್ನ ಪಡೆಯಬಹುದು ಅಂತ ಹೇಳಲಾಗ್ತದೆ ಎಂ ಕೃಷ್ಣಪ್ಪ ಅವರಿಗೆ ಸ್ಥಾನವನ್ನ ಕೊಡುವಂತ ನಿಟ್ಟಿನಲ್ಲಿ. ಇದ್ರ ಬಗ್ಗೆ ಇನ್ನೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪಟೇಲ್ರೆ, ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಈಗ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಹಲ್ಚಲನ್ನ ಸೃಷ್ಟಿ ಮಾಡಿದೆ? ಇನ್ನು ಒಂದ್ ಕಡೆ ನಾಗೇಂದ್ರ ಅವರ ರಾಜೀನಾಮೆ, ಅದರ ಜೊತೆಗೆ ಅವರ ಸ್ಥಾನಕ್ಕೆ ಯಾರು ಬರ್ತಾರೆ, ಮತ್ತೊಬ್ಬರಿಗೆ ಯಾವರಿಗೆ ಕೊಕ್ಕನ್ನ ಕೊಡುವಂತ ಚಾನ್ಸಸ್ ಇದೆ ಅನ್ನುವಂಥದ್ರ ಬಗ್ಗೆ ಏನ್ ಚರ್ಚೆಗಳಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ? ಶಿವರಾಜ್ ಹಾರ್ನಳ್ಳಿ, ಇದೀಗ ನಾಗೇಂದ್ರ ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನಿನ್ನೆ ತಡರಾತ್ರಿ ತಮ್ಮ ರಾಜೀನಾಮೆ ಪತ್ರವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಇನ್ನೂ ಕೂಡ ದೆಹಲಿಯಲ್ಲೇ ಇರ್ತಕ್ಕಂಥ ನಾಗೇಂದ್ರ ಅವರು ಸದ್ಯ ಡಿಸ್ಟರ್ಬ್ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಚಿವರಾಗಿ ಕೆಲವೇ ದಿನಗಳಿಗೆ ರಾಜೀನಾಮೆ ಕೊಡುವಂಥ ಪ್ರಸಂಗ ಎದುರಾಗಿರ್ತಕ್ಕಂಥ, ಅವರನ್ನ ಇನ್ನಿಲ್ಲದಂತೆ ಕಾಡ್ತಿರ್ತಕ್ಕಂಥದ್ದು ಒಂದು ಭಾಗ. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ಎಲ್ಲೊಂದು ಕಡೆ SIT ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ CBI ನೆಕ್ಕಂಟಿ ನಾಗರಾಜ್ ಸೇರಿದಂತೆ ಅನೇಕ ಅಕೌಂಟ್ಗಳಲ್ಲಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಮತ್ತು ಹಣ ವರ್ಗಾವಣೆ ಆಗಿರ್ತಕ್ಕಂಥ ಕೂಡ ಎಲ್ಲರೂ ಕೂಡ ನಾಗೇಂದ್ರ ಅವರ ಸಂಬಂಧಿಕರು ಅಂತೇಳಿ ದೋಷಾರೋಪ ಪಟ್ಟಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ CBI ಎಲ್ಲೊಂದು ಕಡೆ ಬಂಧಿಸುವ ಸಾಧ್ಯತೆ ಕಾರಣಕ್ಕಾಗಿ ನಾಗೇಂದ್ರ ಅವರು ನಿರೀಕ್ಷಣಾ ಜಾಮೀನಿಗೆ ಎಲ್ಲೊಂದು ಕಡೆ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಅದು ವಿಚಾರಣೆ ಕೂಡ ನಡೀತಿರ್ತಕ್ಕಂಥದ್ದು. ಮತ್ತೊಂದು ಕಡೆ CBI ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿರ್ತಕ್ಕಂಥದ್ದು. ರಾಜ್ಯಪಾಲರು ಸಂವಿಧಾನದ 163ರ ವಿಧಿಯ ಅಡಿಯಲ್ಲಿ ಮಂತ್ರಿ ಪರಿಷತ್ನ ಅಭಿಪ್ರಾಯವನ್ನು ಪಡೆಯಬೇಕೆಂಬ ಕಾರಣಕ್ಕಾಗಿ ಇದೀಗ ನಾಗೇಂದ್ರ ಅವರು ಸಚಿವರಾಗಿರುವ ಕಾರಣಕ್ಕಾಗಿ ಪೃಥ್ವಿ ಕ್ಯಾಬಿನೆಟ್ ಒಪ್ಪಿಗೆ ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಜೊತೆಗೆ ಜನಾರ್ದನ್ ರೆಡ್ಡಿ ಮತ್ತು ರೇಣುಕಾಚಾರ್ಯರ ಮೇಲೂ ಕೂಡ ಪ್ರಾಸಿಕ್ಯೂಷನ್ಗೆ ಸರ್ಕಾರಕ್ಕೆ ಅನುಮತಿಯನ್ನು ಕೂಡ ರಾಜ್ಯಪಾಲರು ಕೇಳಿರ್ತಕ್ಕಂಥದ್ದು. ಇದು ಒಂದು ಭಾಗ. ಒಂದು ವೇಳೆ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿ ಅಥವಾ ಬಿಡಲಿ, ರಾಜ್ಯಪಾಲರು CBIಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದು ಮತ್ತಷ್ಟು ಇಕ್ಕಟ್ಟಿಗೆ ಎಡೆಮಾಡಿಕೊಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇಡೀ ಸದನದಲ್ಲಿ ಕಲಾಪವನ್ನು ನಾಗೇಂದ್ರ ರಾಜೀನಾಮೆಗಾಗಿ ವ್ಯರ್ಥ ಮಾಡಿರ್ತಕ್ಕಂಥದ್ದು. 10 ದಿನಗಳ ವಿಧಾನಸಭೆ ಕಲಾಪವನ್ನು ಕೇವಲ 8 ದಿನಗಳಿಗೆ ನಾಗೇಂದ್ರ ರಾಜೀನಾಮೆ ಕಾರಣಕ್ಕಾಗಿ ಕಲಾಪವನ್ನು ಸುಗಮವಾಗಿ ನಡೆಸಲಿಕ್ಕೆ ಸಾಧ್ಯ ಆಗದೆ ಸರ್ಕಾರ 8 ದಿನಕ್ಕೆ ಅನಿರ್ದಿಷ್ಟಾವಧಿಗೆ ಮುಂದಿಟ್ಟಿರ್ತಕ್ಕಂಥದ್ದು. ಮತ್ತು ಭಾರತೀಯ ಜನತಾ ಪಕ್ಷ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ JDS ಜೊತೆ ಜಂಟಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ರಾಯಚೂರಿನ ಲಿಂಗಸಗೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇದು ಸರ್ಕಾರ
ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಕೂಡ ವರ್ಚಸ್ಸಿಗೆ ಧಕ್ಕೆ ಆಗಿರ್ತಕ್ಕಂಥದ್ದು ಮತ್ತು ಪಕ್ಷದ ಇಮೇಜ್ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಸಾರ್ವಜನಿಕ ವಲಯದಲ್ಲಿ ಕೂಡ ಎಲ್ಲೊಂದು ಕಡೆ ಭ್ರಷ್ಟಾಚಾರದ ಪ್ರಕರಣ ಆಗಿದ್ದರಿಂದ ಸರ್ಕಾರಕ್ಕೂ ಕೂಡ ಎಲ್ಲೊಂದು ಕಡೆ ಇದು ಬೇರೆ ರೀತಿಯ ಮೆಸೇಜ್ ಕೂಡ ಹೋಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷಕ್ಕೆ ಇದೊಂಥರ ರಾಜಕೀಯ ಅಸ್ತ್ರ ಜೊತೆಗೆ ರಾಜಕೀಯ ಹೋರಾಟಕ್ಕೂ ಕೂಡ ಆಹಾರ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ನಾಗೇಂದ್ರ ರಾಜೀನಾಮೆ ಪಡೆಯುವಂಥ ಸ್ಥಿತಿ ಕೂಡ ಸರ್ಕಾರಕ್ಕೆ ಎದುರಾಗಿತ್ತು. ಇದೇ ಕಾರಣಕ್ಕಾಗಿ ನಿನ್ನೆ ರಾಹುಲ್ ಗಾಂಧಿ ಜೊತೆ ಸುಮಾರು 1 ಗಂಟೆಗೂ ಹೆಚ್ಚು ಸಮಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿದರು. ಚರ್ಚೆ ಸಂದರ್ಭದಲ್ಲಿ ಆರಂಭದಲ್ಲೇ ನೀವು ಇಷ್ಟು ಗುರುತರದ ಆರೋಪ ಇರುವಂಥ ನಾಗೇಂದ್ರರನ್ನ ಯಾಕೆ ಸಂಪುಟಕ್ಕೆ ತೆಗೆದುಕೊಂಡಿರಂತೆ ಪ್ರಶ್ನೆಯನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ SIT ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ಎಲ್ಲೂ ಕೂಡ ಇವರು ನೇರವಾಗಿ ಭಾಗಿಯಾಗಿರುವ ಸಂಬಂಧಪಟ್ಟಾಗ ಯಾವುದೇ ದಾಖಲೆಗಳಿಲ್ಲದೆ ಇರತಕ್ಕಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದರೆ BJP ಆಡಳಿತ ರಾಜ್ಯಗಳಲ್ಲಿ ಅನೇಕ ಸಚಿವರುಗಳ ಮೇಲೆ ಇಂಥದೇ ಗಂಭೀರವಾದ ಆರೋಪಗಳಿದೆ. ಭಾಳಷ್ಟು ಜನರು ಜಾಮೀನಿನ ಮೇಲೆ ಇರ್ತಕ್ಕಂಥದ್ದು, FIR ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಪರಿಗಣಿಸಿ ನಾವು ನಾಗೇಂದ್ರ ಅವರಿಗೆ ಅವಕಾಶ ಕೊಟ್ಟಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸಮಜಾಯಿಷಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ಅಂತಿಮವಾಗಿ ಎಲ್ಲೊಂದು ಕಡೆ ಇದು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಮತ್ತು ಸರ್ಕಾರಕ್ಕೂ ಕೂಡ ಇದು ಕೆಟ್ಟ ಹೆಸರು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇದೊಂಥರ ರಾಜಕೀಯ ಅಸ್ತ್ರ ಮತ್ತು ಹೋರಾಟದ ಆಹಾರ ಕೊಟ್ಟಂತಾಗುತ್ತೆ ಎಂಬ ಕಾರಣಕ್ಕಾಗಿ ಸ್ವತಃ ರಾಹುಲ್ ಗಾಂಧಿಯವರು ಕೂಡ ರಾಜೀನಾಮೆ ಪಡೆಯಲಿಕ್ಕೆ ಸೂಚನೆ ಕೊಟ್ಟರು. ಈ ಎಲ್ಲ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟರ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ತಡರಾತ್ರಿ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಈಗಾಗಲೇ ರಾಜೀನಾಮೆ ಪತ್ರ ರಾಜ್ಯಪಾಲರಿಗೆ ಕಳಿಸಿ ಅಂಗೀಕಾರವನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಸೆಪ್ಟೆಂಬರ್ 1 ಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ಆಪ್ತರ ಬಳಿ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಪಾದಯಾತ್ರೆಗೂ ಮುನ್ನ ರಾಜೀನಾಮೆಯನ್ನು ಅಂಗೀಕಾರ ಪಡೆದುಕೊಳ್ಳಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಹಂತದಲ್ಲಿ ಯಶಸ್ಸು ಆಗಿರುವಂಥದ್ದು ಮತ್ತು ನಾಗೇಂದ್ರ ರಾಜೀನಾಮೆ ಪಡೆದ ನಂತರ ಪೃಥ್ವಿ ಎಲ್ಲೊಂದು ಕಡೆ ಆ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಅನ್ನೋದು, ಅಂದರೆ BJP ಪಾದಯಾತ್ರೆ ಏನಿದೆ ಆ ಪಾದಯಾತ್ರೆಗೆ ಅಷ್ಟೊಂದು ಮಹತ್ವ ಸಿಗಲ್ಲ ಅನ್ನೋದು ಕೂಡ ಮುಖ್ಯಮಂತ್ರಿಗಳ ಲೆಕ್ಕಾಚಾರ. ಮತ್ತು ನಾಗೇಂದ್ರ ರಾಜೀನಾಮೆಯಿಂದ ತೆರವಾಗ್ತಕ್ಕಂಥ ಸಚಿವ ಸ್ಥಾನವನ್ನು ಅದೇ ಜಿಲ್ಲೆಯ ಉಪಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಸಂಡೂರಿನ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ರಿಗೆ ಕೊಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ವಾಲ್ಮೀಕಿ ಕೋಟ, ನಾಗೇಂದ್ರ ಕೋಟ ಮತ್ತು ಬಳ್ಳಾರಿ ಕೋಟ, ಪ್ರಮುಖವಾಗಿ ಮಹಿಳಾ ಕೋಟವನ್ನು ಕೊಟ್ಟಂತಾಗುವಂಥದ್ದು ಕೂಡ ಮುಖ್ಯಮಂತ್ರಿಗಳ ಲೆಕ್ಕಾಚಾರ. ಇನ್ನು ಉಳಿದಿರ್ತಕ್ಕಂಥ ಒಂದು ಸ್ಥಾನವನ್ನು ಎಲ್ಲೊಂದು ಕಡೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆ ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ಮೇಲೆ ಮುನ್ಸ್ಕೊಂಡಿರ್ತಕ್ಕಂಥ. ಹಾಗಾಗಿ ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುನಿಸಿಗೆ ಮುಲಾಮ ಹಚ್ಚುವ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಬಸವರಾಜ ಶಿವಣ್ಣವರು ಕೂಡ ಬ್ಯಾಡಗಿ ಕ್ಷೇತ್ರದ ಬಸವರಾಜ ಶಿವಣ್ಣವರು ಕೂಡ ಮಂತ್ರಿ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ನಾಗೇಂದ್ರ ರಾಜೀನಾಮೆ ಅಂಗೀಕಾರ ಆದ 2 ಅಥವಾ 3 ದಿನಗಳಲ್ಲಿ ಸಂಪುಟಕ್ಕೆ ಮಿನಿ ಸರ್ಜರಿ ಆಗ್ತಕ್ಕಂಥ ಮುಹೂರ್ತ ಕೂಡ ಫಿಕ್ಸ್ ಆಗತಕ್ಕಂಥ ಒಂದು ಮಹಿಳಾ ಕೋಟ ಮತ್ತೊಂದು ಕುರುಬ ಕೋಟವನ್ನು ಭರ್ತಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಕೃಷ್ಣಪ್ಪರವರು ಕೂಡ ಆಟ ಹಿಡಿದಿರ್ತಕ್ಕಂಥದ್ದು. ಮೂಲಗಳ ಪ್ರಕಾರ ಎಲ್ಲೊಂದು ಕಡೆ ಸುರ್ಜೇವಾಲ್ರವರಿಗೆ ಸೆಪ್ಟೆಂಬರ್ ಅಂತ್ಯದ ಒಳಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥ. ಒಂದು ವೇಳೆ ಕೃಷ್ಣಪ್ಪರವರು ಸಚಿವ ಸ್ಥಾನಕ್ಕೆ ಮತ್ತಷ್ಟು ಬಿಗಿಪಟ್ಟನ್ನು ಹಿಡಿದ್ರೆ ಎಲ್ಲೊಂದು ಕಡೆ ಬಾಲಕೃಷ್ಣ ಅಥವಾ ಮುಖ್ಯಮಂತ್ರಿಗಳ ಆಪ್ತ ಸಚಿವರಾಗಿರ್ತಕ್ಕಂಥ ಬಾಲಕೃಷ್ಣ ಅಥವಾ ಚಲುವರಾಯಸ್ವಾಮಿ ರಾಜೀನಾಮೆ ಪಡೆದು ಆ ಸ್ಥಾನವನ್ನು ಒಕ್ಕಲಿಗರಿಂದ ಪಡೆದಂಥ ರಾಜೀನಾಮೆಯನ್ನು ಕೃಷ್ಣಪ್ಪಗೆ ಕೊಡುವ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ಎಲ್ಲೊಂದು ಕಡೆ ಇದು ಅನ್ನಪೂರ್ಣ ಅವರಿಗೆ ಲಕ್ ಅಂತೆಲ್ಲ ಹೇಳ್ತಿರ್ತಕ್ಕಂಥದ್ದು, ನಾಗೇಂದ್ರ ಅವರ ದುರದೃಷ್ಟ ಅಂತೆಲ್ಲ ಹೇಳ್ತಿರ್ತಕ್ಕಂಥ. ಆ ಮುಖಾಂತರ BJPಯ ಸದ್ಯದ ಮಟ್ಟಿಗಿನ ಯಶಸ್ಸು ಅಂತ ಹೇಳಿದ್ರು ತಪ್ಪಾಗಲಾರದು. ಪೃಥ್ವಿ. ಓಕೆ, ಧನ್ಯವಾದ ಅಚ್ಯುತಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಯಾಗಿ.